ಶುಭ ಮುಂಜಾನೆ ಎಲ್ಲರಿಗೂ. ನೆಟ್ ಮತ್ತು ಕೆಸೆಟ್ ಟೈಮ್ ಟೇಬಲ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪೇಪರ್ 1 ಮತ್ತು ಪೇಪರ್ 2 2026 ಜೂನ್ ಸೈಕಲ್ಗೆ ನಾವು ಪ್ರಯತ್ನ ಪಡಬೇಕಾದ್ರೆ ಯಾವ ರೀತಿ ಟೈಮ್ ಟೇಬಲ್ ಇರಬೇಕು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲೇದಾಗಿ ಪೇಪರ್ 1 ಸಿಲೆಬಸ್ ಏನಿದೆ, ಟೀಚಿಂಗ್ ಎಪ್ಟಿಟ್ಯೂಡ್ ಅಲ್ಲಿ ನಾವು 2 ವೀಕ್ಗಳ ಕಾಲಾವಧಿಯನ್ನು ತೆಗೆದುಕೊಂಡು 2 ವೀಕ್ ಅಂತಂದ್ರೆ 14 ದಿವಸದಲ್ಲಿ, ಒಂದು 14-15 ದಿವಸದಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಚಾಯ್ಸ್ ಮಾಡಿಕೊಂಡು ಥೇರಿ ಪ್ಲಸ್ PYQ ಮಾಡಬೇಕು. ಅಂದ್ರೆ ಒಂದು 10 ದಿವಸ ನೀವು ಥೇರಿಯನ್ನ ಒಂದು ಚಾಪ್ಟರ್ನ ಕ್ಲಿಯರ್ ಮಾಡ್ಕೊಂಡ್ರೆ, ಥೇರಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ರೆ 5 ದಿವಸಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ PYQಗಳನ್ನ ಅಟೆಂಡ್ ಮಾಡಬೇಕು. ಅಲ್ಲಿ ಕೊಟ್ಟಂತ ಕ್ವಶನ್ ಯಾವ ರೀತಿ ಇದೆ, ಎಕ್ಸಾಮಿನರ್ ಯಾವ ರೀತಿ ನಮ್ಮನ್ನ ಇದನ್ನ ಮಾಡ್ತಾ ಇದ್ದಾನೆ ಅನ್ನೋದು ಎಲ್ಲ ನಮಗೆ ಓದಿದ ನಂತರ PYQ ಕೊಟ್ರೆ ಕ್ಲಿಯರ್ ಆಗುತ್ತೆ. ಅದೇ ರೀತಿ ರಿಸರ್ಚ್ ಆಪ್ಟಿಟ್ಯೂಡ್ ಕೂಡ 10 ದಿವಸ ಥಿಯರಿಯನ್ನು ಓದಿ 5 ದಿವಸಗಳ ಕಾಲ ಏನ್ ಮಾಡಬೇಕು ಅಂತಂದ್ರೆ ನಾವು PYQ ಕೊಡೋದ್ರಿಂದ ರಿಸರ್ಚ್ ನಲ್ಲಿ ಸ್ಟ್ಯಾಟಿಸ್ಟಿಕ್ ಅಪ್ಲೈ ಆಗಿದೆಯಾ, ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ರೀಡಿಂಗ್ ಕಾಂಪ್ರಿಹೆನ್ಸಿವ್ ವೀಕ್ಲಿ 2 ರೀಡಿಂಗ್ ಕಾಂಪ್ರಿಹೆನ್ಸಿವ್ ಕೊಟ್ಟರು ಕೂಡ ನಿಮ್ಮ ರೀಡಿಂಗ್ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಕಮ್ಯುನಿಕೇಶನ್ ಇದು ಸೇಮ್ 2 ವೀಕು ಅಂದ್ರೆ 10 ದಿವಸಗಳ ಕಾಲದಲ್ಲಿ ನೀವು 10 ದಿನಗಳಲ್ಲಿ ಈ ಕಮ್ಯುನಿಕೇಶನ್ ಥಿಯರಿಯನ್ನ ಪೂರ್ತಿ ಕಂಪ್ಲೀಟ್ ಆಗಿ ಇದು ಮಾಡಬೇಕು, ಓದ್ಕೋಬೇಕು, ಆಮೇಲೆ PYQ ಕೊಡಬೇಕು. ಇದನ್ನ ವೀಕ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. 5th ಯೂನಿಟ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಏನಿದೆಯಲ್ಲ, ಇದನ್ನ ಸಂಡೇ ಇಟ್ಕೊಂಡ್ಬಿಡಿ. ಅದನ್ನ ಪ್ರತಿ ಸಂಡೇ ನಾವು ಒಂದು 5 ಕ್ವಶನ್ ಅನ್ನ ಫಾರ್ ಎಕ್ಸಾಂಪಲ್ ಆಗಿ ಎವರೇಜು, ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ಆಮೇಲೆ ಸೀರೀಸು, ಅಲ್ಫಾಬೆಟಿಕ್ ಸೀರೀಸು, ನಂಬರ್ ಸೀರೀಸು. ಸೊ ಈ ರೀತಿ ಕೆಲವೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ವೀಕ್ಲಿ ಒಂದು 5 ಕ್ವಶನ್ ಅನ್ನ ರೀಚ್ ಮಾಡಿದ್ರೆ ಅದು ಕೂಡ ಕ್ರ್ಯಾಕ್ ಆಗತ್ತೆ. ಆಮೇಲೆ ಲಾಜಿಕಲ್, ಇದು ಕೂಡ ತುಂಬಾ ನನ್ಗೆ ಫೇವ್ರೆಟ್ ಇದನ್ನಂತ ಹೇಳ್ಬಹುದು. ಯಾಕಂದ್ರೆ ತುಂಬಾ ಲಾಜಿಕಲ್ ರೀಸನಿಂಗ್ ಅಲ್ಲಿ ನೀವು ಲಾಜಿಕ್ ಅನ್ನ ಅಪ್ಲೈ ಮಾಡಿ ಇಲ್ಲಿ ಆರಾಮಾಗಿ 5 ಕ್ವಶನ್ಗಳನ್ನ ರೀಚ್ ಮಾಡಬಹುದು. ಇಲ್ಲಿ ಥೇರಿ 10 ದಿನ ಮತ್ತೆ 5 ದಿನ PYQ ಕೊಡಬೇಕು. ICT ಅಲ್ಲಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಇದು ಈಗಿನ ಪ್ರೆಸೆಂಟ್ ಸಿಚುವೇಶನ್ದಲ್ಲಿ ಅತಿ ಅವಶ್ಯಕವಾಗಿ ನಾವು ಇದ್ರ ಬಗ್ಗೆ ತಿಳ್ಕೋಬೇಕಾಗಿದೆ. ಯಾಕೆಂದ್ರೆ AI ಈಗಿನ ಸಿನಾರಿಯೋದಲ್ಲಿ AI ದಿಂದ ಬಹಳಷ್ಟು ಕೆಲಸಗಳ ನಡೀತಾ ಇರಬೇಕಾದ್ರೆ ನಾವು ಬೋಧನೆಯಲ್ಲೂ ಕೂಡ ಇದನ್ನ ಅಳವಡಿಸ್ಕೊಳ್ಳೋದು ಅನಿವಾರ್ಯ ಮತ್ತು ಅವಶ್ಯಕತೆ ಕೂಡ. ಇದು ಕೂಡ 2 ವೀಕ್ಗಳ 10 ದಿವಸದಲ್ಲಿ ಪೂರ್ತಿ ಥಿಯರಿಯನ್ನ ಓದ್ಬೇಕು, ಆಮೇಲೆ 5 ದಿವಸ PYQ ಕೊಡಬೇಕು. ಡಾಟಾ ಇಂಟರ್ಪ್ರಿಟೇಷನ್ ವೀಕ್ಲಿ ಇದನ್ನ 5 ಕ್ವಶನ್ ಇರುತ್ತೆ ರೀ. ಆಲ್ರೆಡಿ ಡಾಟಾ ಅಂತಂದ್ರೆ ಈಗಾಗಲೇ ಒಂದು ದತ್ತಾಂಶವನ್ನು ಕೊಟ್ಟಿರ್ತಾರೆ, ಅದ್ರ ಬೇಸ್ ಮೇಲೆನೆ 5 ಕ್ವಶನ್ಗಳು ಇರ್ತಾವ. ವೀಕ್ಲಿ ಒಂದು ಡಾಟಾ ನೀವು ಕ್ರ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಆರಾಮಾಗಿ 5 ಕ್ವಶನ್ಗಳಿಂದ 10 ಮಾರ್ಕ್ಸ್ಗಳನ್ನ ಗೇನ್ ಮಾಡಬಹುದು. ಪೀಪಲ್ ಮತ್ತು ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್ ಅಂತ ತಗೊಂಡಾಗ ಥಿಯರಿ ಪ್ಲಸ್ PYQ 2 ವೀಕ್ಸ್ ಆಗತ್ತೆ. ಸೊ ಹಂತವಾಗಿ 10 ದಿನದಲ್ಲಿ ಇದನ್ನ ಥಿಯರಿ ಎಲ್ಲ ಓದ್ಕೊಂಡು ಬಿಟ್ರೆ ಇದರಲ್ಲಿ ಬರುವುದೇನು, ಪ್ರೋಟೋಕಾಲ್ಸು, ಆಮೇಲೆ ರೀಸೆಂಟ್ ಪೊಲ್ಯೂಷನ್ಗಳಿಂದ ಯಾವ್ಯಾವ ರೋಗಗಳು ಬರ್ತಾ ಇದ್ದಾವೆ, ಆಮೇಲೆ SDG MDGಗಳು, ಇವ್ರ ಮೇಲೆ ಕ್ವಶನ್ ಜಾಸ್ತಿ ಕೇಳ್ತಾರೆ. ಅವುಗಳನ್ನ ನೋಡ್ಕೊಂಡು ಅದ್ರ ಯಾವ ರೀತಿ ಕ್ವಶನ್ ರೇಸ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ ಪ್ಲಸ್ ಫ್ಯಾಕ್ಟ್ ಅಂಡ್ PYQ ಮಾಡಬೇಕು. ನಮ್ಮ ಅಧ್ಯಯನ ಹೇಗಿರ್ಬೇಕು ಅಂದ್ರೆ ಕಾನ್ಸೆಪ್ಟ್ ಫ್ಯಾಕ್ಟ್ ಏನ್ ಕೇಳ್ತಾ ಇದ್ದಾನೆ ಪ್ಲಸ್ PYQ ಅಲ್ಲಿ ಫ್ಯಾಕ್ಟ್ ಅನ್ನ ಹೇಗೆ ತಿರ್ಸಿ ಮುರ್ಸಿ ಕೊಡ್ತಾ ಇದ್ದಾನೆ. ಮ್ಯಾಜಿಕಲ್ ವರ್ಡ್ಸ್ ಬರ್ತಾವ್ರಿ ಕೆಲವೊಂದು, ಕರೆಕ್ಟ್ ನಾಟ್ ಕರೆಕ್ಟ್ ಅಂತ. ಅಂದ್ರೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ತಪ್ಪ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾನೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಕೆಲವೊಮ್ಮೆ ತಪ್ಪದ್ರಲ್ಲಿ ಸರಿಯಾದ ವಾಕ್ಯವನ್ನ ಕೂಡ ನಾವು ಇಲ್ಲಿ ಕಂಡುಹಿಡಿಬೇಕಾಗತ್ತೆ. ಅದಕ್ಕಾಗಿ ರೀಡಿಂಗ್ ಸ್ಕಿಲ್ ಅನ್ನ ನೆಟ್ದಲ್ಲಿ ಎಕ್ಸಾಮ್ ಪ್ರಿಪೇರ್ ಆಗೋರಲ್ಲಿ ಒಂದು ಕಿವಿ ಮಾತು ಅಂದ್ರೆ ಏನಂದ್ರೆ, ನೀವು ರೀಡಿಂಗ್ ಸ್ಕಿಲ್ ಅನ್ನ ಫಾಸ್ಟ್ ಮಾಡ್ಕೊಂಡ್ರೆ 3 ಮಂತ್ಸ್ಗಳಲ್ಲಿ, ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಸೊ ಈ ಜೂನ್ದಲ್ಲಿ ಎಕ್ಸಾಮ್ ಆಗುತ್ತೆ ರೀ. ಈ 3-4 ತಿಂಗಳಲ್ಲಿ
ಎಷ್ಟು ಓದುವ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೋತೀರಾ ಅಷ್ಟು ಬೇಗ ಸ್ಕ್ರೀನ್ ಮೇಲೆ ಬಂದಂಥ ಕ್ವಶನನ್ನು ಅರ್ಥ ಮಾಡ್ಕೋತೀರಾ, ಅಷ್ಟು ಬೇಗ ಕ್ವಶನ್ ನಿಮ್ಮದು ರೀಚ್ ಆಗುತ್ತೆ. ಕ್ವಶನನ್ನು ಓದಿ ಅರ್ಥ ಮಾಡಿಕೊಂಡು ಎಷ್ಟು ಬೇಗ ನೀವು ಆನ್ಸರ್ ಮಾಡ್ತಿರೋ ಅಷ್ಟು ಬೇಗ ನಿಮಗೆ ಆನ್ಸರ್ ರೀಚ್ ಆಗುತ್ತೆ. ಸೊ ಆನ್ಸರ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಸಿಸ್ಟಮೆಟಿಕ್ ವೇದಲ್ಲಿ 3 ತಿಂಗಳ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳು. ಮೇದಲ್ಲಿ ನಾವು ಪೂರ್ತಿ ಏನು ಮಾಡಿರ್ತೀವೋ ಅದನ್ನೆಲ್ಲ ನೋಟ್ಸ್ ಮಾಡಿರ್ತೀವಲ್ಲ ಅದನ್ನು ಶಾರ್ಟ್ ನೋಟ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಶಾರ್ಟ್ ನೋಟ್ಸ್ ಮಾಡಿ ಓದ್ತಾ ಬರಬೇಕು. ಸೊ ಇದರಿಂದ ಕ್ವಿಕ್ ರಿವಿಷನ್ ಆಗುತ್ತೆ. ಆಮೇಲೆ ಲಾಸ್ಟ್ ಯೂನಿಟ್ ಬರೋದು ಹೈಯರ್ ಎಜುಕೇಷನ್ ಸಿಸ್ಟಮ್. ಹೈಯರ್ ಎಜುಕೇಷನ್ ಸಿಸ್ಟಮ್ದಲ್ಲಿ ವೇದ ಕಾಲಗಳಿಂದ ಇಲ್ಲಿವರೆಗೂ ಯಾವ್ಯಾವ ರೀತಿಯ ಶೈಕ್ಷಣಿಕ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದನ್ನು ಇಲ್ಲಿ ನೋಡ್ತೀವಿ. ಇಲ್ಲಿ ಥಿಯರಿ ಪ್ಲಸ್ PYQ ಮಾಡಬೇಕು. ಆಮೇಲೆ ಇಲ್ಲಿ ಫಸ್ಟ್ ಪೇಪರ್ ಅಂತ ಬಂದಾಗ ನಾವು ಆರ್ಟ್ಸ್ ಸ್ಟೂಡೆಂಟು ಮೇಡಮ್, ನಮಗೆ ಮ್ಯಾಥಮೆಟಿಕ್ಸ್ ಅಂದರೆ ಭಯ ಆಗುತ್ತೆ ಅನ್ನೋರು ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಅನ್ನು ಬಿಟ್ಟರೆ ಉಳಿದ ಎಲ್ಲ ಚಾಪ್ಟರ್ಗಳನ್ನು ನಾವು ಎಲ್ಲರೂ ರೀಚ್ ಮಾಡ್ಬೋದು. ಆದರೆ ಒಂದು ವೇಳೆ ಉಳಿದಗಳ ಚಾಪ್ಟರ್ಗಳನ್ನು ನೀವು DGK ಸರ್ ಹೇಳಿದ 3 ಯೂನಿಟ್ಗಳನ್ನು ಬಿಟ್ಟು 7 ಯೂನಿಟ್ಗಳ ಮೇಲೆ ಫೋಕಸ್ ಮಾಡಿದರೂ ಕೂಡ ನೀವು ಆರಾಮಾಗಿ ಫಸ್ಟ್ ಪೇಪರಲ್ಲಿ 40 ಕ್ವಶನ್ನು 80 ಮಾರ್ಕ್ಸ್ ಗೇನ್ ಮಾಡಬಹುದು. ಸೊ ಅದಕ್ಕಾಗಿ ನೆಕ್ಸ್ಟು ಹಿಸ್ಟ್ರಿ ಸಿಲೆಬಸ್ಸು ಇಲ್ಲಿ ಇದರಲ್ಲಿ ಕೂಡ 10 ಯೂನಿಟ್ ಇದೆ. ಇದು ಸೇಮ್ ವೇದಲ್ಲೇ 10 ದಿನ ಥಿಯರಿ ಮಾಡಿ ಉಳಿದ 5 ದಿನ PYQ ಮಾಡಬೇಕು. ಇಲ್ಲಿ ಪೇಪರ್ 2 ಬಂದಾಗ ಕ್ವಶನ್ ತುಂಬ ಲೆಂದಿ ಇರುತ್ತೆ. ಸೊ ಅದಕ್ಕಾಗಿ ರೀಡಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಮನ್ನು ನೀವು PYQ ಕೊಡೋದ್ರಿಂದ ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರಿ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಇನ್ನಷ್ಟು ಡೀಪಾಗಿ ಅಧ್ಯಯನ ಓದ್ತೀರಿ ನೀವು. ಸೊ ಇಲ್ಲಿ ಫಸ್ಟ್ನೇ ಯೂನಿಟು ರಿಸೋರ್ಸು, ಎರಡನೇದು ಫ್ರಾಮ್ ಸ್ಟೇಟ್ ಟು ಎಂಪೈರ್, ರಾಜ್ಯದಿಂದ ಸಾಮ್ರಾಜ್ಯದ ಕಡೆಗೆ ಹೇಗೆ ಬಂತು ಅನ್ನೋದನ್ನು ಇಲ್ಲಿ ಥಿಯರಿ ಪ್ಲಸ್ PYQ 10 ದಿವಸ ಪ್ಲಸ್ 5 ಇಲ್ಲಿ ಮಾಡಬೇಕು. ಆಮೇಲೆ ಯೂನಿಟು ರಿಲಿಜನಲ್, ಪ್ರಾದೇಶಿಕ ರಾಜಮನೆತನಗಳು. ಸೊ ಇಲ್ಲಿ 2 ವೀಕದ ಟೈಮ್ ಟೇಬಲು. ಆಮೇಲೆ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ದಿಲ್ಲಿ ಸಲ್ತನದಿಂದ ಹಿಡ್ಕೊಂಡು ಕುತುಬ್ ಶಾಹಿ 5 ಶಾಹಿ ಮನೆತನಗಳು, ಅದನ್ನ ಬಿಟ್ಟು ಇನ್ನು ಮುಸ್ಲಿಂ ಕೆಲವೊಂದು ಪ್ರಾದೇಶಿಕ ಕಿಂಗ್ಡಮ್ಗಳಿದಾವ್ರಿ. ಸೊ ನಾವು ಯಾವಾಗ ಇತಿಹಾಸವನ್ನ ಡೀಪಾಗಿ ಅರ್ಥ ಮಾಡ್ಕೋತೀವೋ ಅವಾಗ ಗೊತ್ತಾಗತ್ತೆ ರೀ. ಇಬ್ಬರು ಘಿಯಾಸುದ್ದೀನು, ಅಲ್ಲಾವುದ್ದೀನು, ನಾವು ಇವ್ರದಷ್ಟೇ ಈ ರೀತಿ ಹೆಸರುಗಳನ್ನ ಇಲ್ಲಿ ಕೇಳಿದ್ದೀವಿ. ಆದರೆ ಈ ಹೆಸರುಗಳು ಬರಲಿಕ್ಕೆ ಇದಕ್ಕಿಂತ ಹಿಂದಿನ ಇವರ ಪೂರ್ವಜರು ಕೆಲವೊಂದು ಮಾಳ್ವ ಮುಸ್ಲಿಂ ಕಿಂಗ್ಡಮ್ಗಳದಾವ್ರಿ. ಕೆಲವೊಂದು ಇನ್ನೂ ಕೆಲವು ರೀಜನಲ್ ಕಿಂಗ್ಡಮ್ಗಳದಾವ. ಸೊ ಅಲ್ಲಿ ಆಳ್ವಿಕೆಗಳಿಂದ ಕೂಡ ಇಲ್ಲಿ ಮುಂದುವರೆದದನ್ನ ನಾವು ನೋಡ್ತೀವಿ. ಮಿಡಿವಲ್ ಹಿಸ್ಟ್ರಿಯಲ್ಲಿ ಥಿಯರಿ ಪ್ಲಸ್ PYQ ಮಾಡಬೇಕು. ಆಮೇಲೆ ಅಡ್ಮಿನಿಸ್ಟ್ರೇಷನ್ನು, ಕಲೆ, ವಾಸ್ತುಶಿಲ್ಪ, ಸಮಾಜಕ್ಕೆ ಮತ್ತು ಸಂಸ್ಕೃತಿಗೆ ನೀಡಿದಂಥ ಕೊಡುಗೆಗಳನ್ನು, ಆಮೇಲೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಕಾಲೋನಿಯಲ್ ಎಕನಾಮಿ, ವಸಾಹತುಶಾಹಿ ಆರ್ಥಿಕತೆ ಬಗ್ಗೆ ನೋಡಬೇಕು, ರೈಸ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಇಲ್ಲಿ ಇತಿಹಾಸದ ಅಭ್ಯರ್ಥಿಗಳಿಗೆ ಒಂದು ಕಿವಿ ಮಾತು ಏನಂತಂದರೆ, ನಮ್ಮ ಇತಿಹಾಸ ಸಬ್ಜೆಕ್ಟ್ದಲ್ಲಿ ಪೇಪರ್ 1ದಲ್ಲಿ 50 ಕ್ವಶನ್ಗಳಲ್ಲಿ 40 ಕ್ವಶನನ್ನು ರೀಚ್ ಮಾಡಿದರೆ, ಪೇಪರ್ 2ದಲ್ಲಿ ಮಿನಿಮಮ್ ನಾವೊಂದು 80 ಕ್ವಶನನ್ನು ರೀಚ್ ಮಾಡೋ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು. ಯಾಕಂದರೆ ಗೇಮ್ ಚೇಂಜರ್ ಇರುವುದು ಫಸ್ಟ್ ಪೇಪರ್ ಅಂತಾರೆ, ಆದರೆ ನಾನು ಹೇಳ್ತೀನಿ ಸೆಕೆಂಡ್ ಪೇಪರ್. ಯಾಕಂತಂದರೆ ಇದನ್ನು ನಾವು ಅಪ್ ಟು ಸೆಕೆಂಡ್ ಇಯರಿಂದ ಕಲಿತಾ ಬಂದಿದ್ದೀವಿ. ಸೊ ನಮಗೆ ಆಲ್ಮೋಸ್ಟ್ ನಾಲೆಜ್ ಇರುತ್ತೆ ರೀ. ಆದರೆ ನಮಗೆ ಯಾವ ರೀತಿ ಅಧ್ಯಯನ ಮಾಡಿದರೆ ನಾವು ನೆಟ್ಟನ್ನು, ಕೆಸೆಟನ್ನು ಕ್ರ್ಯಾಕ್ ಮಾಡಿ ಎಲಿಜಿಬಿಲಿಟಿ ಹೊಂದ್ತೀವಿ ಅನ್ನೋದು ಗೊತ್ತಿಲ್ಲ. ಮತ್ತೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಜಸ್ಟ್ PG ಮುಗಿಸ್ಕೊಂಡು ಕೆಸೆಟ್ ಮತ್ತು ನೆಟ್ಗೆ
ಟ್ರೈ ಮಾಡಲಿಕ್ಕೆ ಎಕ್ಸಾಮ್ ಕಟ್ಟಲಿಕ್ಕೆ ಇಚ್ಛೆ ಪಡ್ತಿದ್ದೀರೋ ಅವರು ನೀವು ಜೆ ಆರ್ ಎಫ್ ಟಾರ್ಗೆಟ್ ಇಟ್ಕೋರಿ, ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಸೊ ನೀವು ಸಂಶೋಧಕರ ಕೆಟಗರಿಯಲ್ಲಿ ಬರ್ತೀರಾ. ನೆಟ್ ಅಂತ ಯಾರು ಈಗಾಗಲೇ ಆಲ್ರೆಡಿ 20 ವರ್ಷ 15 ವರ್ಷ ಸರ್ವಿಸ್ ಆಗಿದೆ ಅವರು ನೆಟ್ ಕ್ವಾಲಿಫೈ ಟಾರ್ಗೆಟ್ ಇಟ್ಕೊಳ್ರಿ. ಆದರೆ ಹೊಸ ಅಭ್ಯರ್ಥಿಗಳಿಗೆ ನಾನು ಹೇಳುವ ಮಾತಂದ್ರೆ ನೀವು ಜೆ ಆರ್ ಎಫ್ ಇಟ್ಕೊಳ್ರಿ. ಇಟ್ಕೊಂಡು ಉನ್ನತ ಸ್ಕೋರ್ ಮಾಡಿಕೊಂಡು ಹೈ ಲೆವೆಲ್ ಸ್ಕೋರ್ ಮಾಡ್ಕೊಳ್ರಿ. ಪೇಪರ್ 1ನಲ್ಲಿ 40, ಪೇಪರ್ 2ದಲ್ಲಿ 80 ಮಾಡ್ರಿ. ಆರಾಮಾಗಿ ಜೆ ಆರ್ ಎಫ್ ಕ್ಲಿಯರ್ ಆಗುತ್ತೆ. ಸ್ಕಾಲರ್ಶಿಪ್ ಸಿಗುತ್ತೆ ಯು ಜಿ ಸಿಯಿಂದ. ಸೆಂಟ್ರಲ್ ಗೌರ್ಮೆಂಟ್ ಅಪ್ಲೈ ಮಾಡಬೇಕು ಯು ಜಿ ಸಿಯಲ್ಲಿ, ಅತಿ ಉತ್ತಮವಾದಂಥ ಸ್ಕಾಲರ್ಶಿಪ್ ಸಿಗುತ್ತೆ ರೀ. ನೀವು ರಿಸರ್ಚ್ ಮಾಡ್ಬೋದು ಹಿಸ್ಟ್ರಿಯಲ್ಲಿ. ಅದಕ್ಕಾಗಿ ಪ್ರಯತ್ನ ಪಡ್ರಿ ಅಂತ ಹೇಳ್ತೀನಿ. ಜೊತೆಗೆ ರೈಸ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ 9ನೇ ಚಾಪ್ಟರ್, 10ನೇ ಚಾಪ್ಟರ್ ಹಿಸ್ಟಾರಿಕಲ್ ಮೆಥಡ್ ಅಂಡ್ ರಿಸರ್ಚ್ ಮೆಥಡಾಲಜಿ ಅಂಡ್ ಹಿಸ್ಟೋಗ್ರಫಿ. ಈ ಈ 10ನೇ ಯೂನಿಟ್ ಒಂದು ಸ್ಪೆಷಾಲಿಟಿ ಹೇಳ್ತೀನಿ. 2025 ಜೂನ್ ಸೈಕಲ್ ಅಲ್ಲಿ ಈ ಹಿಸ್ಟೋಗ್ರಫಿ 10ನೇ ಯೂನಿಟ್ ಮೇಲಿಂದ 0 ಕ್ವಶನ್. ಆದ್ರೆ 2025 ಡಿಸೆಂಬರ್ ಸೈಕಲ್ ಅಲ್ಲಿ ಇದರಿಂದ ಟೋಟಲ್ ಆಗಿ 15 ಕ್ವಶನ್ ಕೇಳಿದಾರ್ರಿ. ಅಂದ್ರೆ ನಾನು ಈ ಕಿವಿ ಮಾತಿಂದ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾವ ಯೂನಿಟ್ ಅನ್ನ ಕೂಡ ನಾವು ನೆಗ್ಲೆಕ್ಟ್ ಮಾಡದೆ ಎಲ್ಲದಕ್ಕೂ ಅಷ್ಟೇ ಮಹತ್ವ ನೀಡಿ ಒಂದು ಒಳ್ಳೆಯ ಸ್ಕೋರ್ ಮಾಡೋಣ ಇವತ್ತಿಂದ ಅಂತ ಹೇಳ್ತಾ, ಸೊ ಎಲ್ರೂ ಐ ಬೆಸ್ಟ್ ಆಫ್ ಲಕ್ ಫಾರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ, ಥ್ಯಾಂಕ್ ಯು.